ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಜಸ್ಟಿಸ್ ಸಂತೋಷ್ ಗಜಾನನ ಭಟ್ ಇವರ ಬಗ್ಗೆ ಹೇಳಲು ಹೊರಟಿದ್ದೇವೆ. ಹೌದು ಕಣ್ರಿ, ವಿನಯ್ ಕುಲಕರ್ಣಿ ಹಾಗೂ ಆತನ 17 ಜನ ಸಹಚರರಿಗೆ ಜೀವಾವಧಿ ಶಿಕ್ಷೆ ನೀಡಿದ್ದು ಇದೇ ನಮ್ಮ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಜಸ್ಟಿಸ್ ಸಂತೋಷ್ ಗಜಾನನ ಭಟ್ ಕಣ್ರಿ. ಇವರು ಮೂಲತಃ ಕುಮಟಾದ ಒಂದು ಬಡ ಕುಟುಂಬದಲ್ಲಿ ಬಂದಂಥ ಜಸ್ಟಿಸ್ ಎಂತೆಂಥ ನ್ಯಾಯ ಕೊಟ್ಟಿದ್ದಾರೆ ಕಣ್ರಿ. ಅದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನ್ಯಾಯ ಕೊಡುವುದೆಂದರೆ ಅದು ಅದ್ಭುತವಾದಂಥ ಕಲೆ ಇರಬೇಕು, ಅದ್ಭುತವಾದ ಕೆಚ್ಚದೆ ಇರಬೇಕು ಕಣ್ರಿ. ಹೌದು, ವಿನಯ್ ಕುಲಕರ್ಣಿ ಹಾಗೂ ಈತನ 17 ಜನ ಸಹಚರರಿಗೆ ಜೀವಾವಧಿ ಶಿಕ್ಷೆ ನೀಡಿಯಾಗಿದೆ. ಅಲ್ಲಿನ ಪೊಲೀಸ್ ಇನ್ಸ್ಪೆಕ್ಟರಿಗೆ 7 ವರ್ಷ ಸಜೆ ನೀಡಿದ್ದಾರೆ. ಇದೇ ಜಸ್ಟಿಸ್ ಸಂತೋಷ್ ಗಜಾನನ ಭಟ್ ಇವರು ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವನ ಪರ್ಯಂತ ಸಜೆಯಲ್ಲೇ ಸಾಯುವಂಥ ಜೈಲಿನಲ್ಲೇ ಇರುವಂತಹ ತೀರ್ಪು ನೀಡಿದ್ದಾರೆ ಕಣ್ರಿ. ಇದು ಅಲ್ಲದಂತೆ ಅದಿರು ನಾಪತ್ತೆ ಪ್ರಕರಣದಲ್ಲಿ ಅಂದಿನ ಶಾಸಕ ಸತೀಶ್ ಸೈ ಇವರಿಗೂ 7 ವರ್ಷಗಳ ಕಠಿಣ ಶಿಕ್ಷೆಯನ್ನು ನೀಡಿದ್ದು ಇದೇ ಸಂತೋಷ್ ಗಜಾನನ ಭಟ್ ಎಂಬ ನ್ಯಾಯವಾದಿ ಕಣ್ರಿ. ಹೌದು, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇಂಥ ನ್ಯಾಯವಾದಿಗಳಿದ್ದರೆ ಎಂದೆಂದು ಕಾನೂನಿಗೆ ನ್ಯಾಯ ಸಿಗುತ್ತದೆ ಎಂಬಂತಹ ಅತ್ಯಂತ ಕಟ್ಟುನಿಟ್ಟಿನ ತೀರ್ಮಾನವನ್ನು ಈ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಜಸ್ಟಿಸ್ ತೆಗೆದುಕೊಂಡಿದ್ದಾರೆ ಎಂದರೆ ಸಂತೋಷ್ ಗಜಾನನ್ ಭಟ್ ಇವರು ಒಂದು ಬಡ ಕುಟುಂಬದಲ್ಲಿ ಜನಿಸಿದ್ದರು ಹಾಗೂ ಉತ್ತರ ಕನ್ನಡ ಮೂಲದ ಕುಮಟಾದವರೆಂದು ನಾವಿಲ್ಲಿ ಸ್ವಲ್ಪ ಮಟ್ಟಿಗೆ ತಿಳಿದುಪಟ್ಟಿದ್ದೇವೆ. ಇವರ ಬಗ್ಗೆ ಹೆಚ್ಚೇನೂ ಗೊತ್ತಿಲ್ಲ. ಆದರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇಂಥ ನ್ಯಾಯಾಧೀಶರು ಜಸ್ಟಿಸ್ ಇರುವಾಗ ಎಂಥ ಪ್ರಕರಣದಲ್ಲಾದರೂ ಜಸ್ಟಿಸ್ ನ್ಯಾಯ ಸಿಗುತ್ತದೆ ಎಂಬುದಕ್ಕೆ ಈ ಸಂತೋಷ್ ಗಜಾನನ ಭಟ್ ಎಂಬ ನ್ಯಾಯವಾದಿ ನಾವಿಲ್ಲಿ ತಿಳಿಯಬೇಕು ಕಣ್ರಿ. ಹೌದು, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇವರು ಐತಿಹಾಸಿಕ ತೀರ್ಪನ್ನು ನೀಡಿದ್ದಾರೆ. ಹಿಂದೆ ಇವರು ಹಾಸನ ನ್ಯಾಯಾಲಯದಲ್ಲಿ ಜಸ್ಟಿಸ್ ಆಗಿದ್ದಾಗ ಯಾವುದೋ ಒಂದು ಪ್ರಕರಣಕ್ಕೆ ಕೇವಲ 14 ದಿನದಲ್ಲಿ ತೀರ್ಪು ನೀಡಿದ್ದರು ಎಂಬುದು ನಾವಿಲ್ಲಿ ಸ್ಮರಿಸಿಕೊಳ್ಳಬೇಕಾಗುತ್ತದೆ. ಸಂತೋಷ್ ಗಜಾನನ ಭಟ್ ಈಗ ಅಲ್ಲಿಲ್ಲ, ವರ್ಗಾವಣೆಯಾಗಿದ್ದಾರೆ. ವರ್ಗಾವಣೆ ಇದು ಸಹಜ ಪ್ರಕ್ರಿಯೆಯಲ್ಲಿ ಮಾಸ್ ವರ್ಗಾವಣೆಯಲ್ಲಿ ಇವರು ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ವರ್ಗಾವಣೆಯಾಗಿದ್ದಾರೆ. ಆದರೆ ಇವರು ನೀಡಿದ ತೀರ್ಪಿದೆಯಲ್ಲ, ಇದು ಕರ್ನಾಟಕ ರಾಜ್ಯ ಇತಿಹಾಸದಲ್ಲೇ ಐತಿಹಾಸಿಕ ತೀರ್ಪೆಂದು ನಾವಿಲ್ಲಿ ಬಣ್ಣಿಸಬೇಕು ಕಣ್ರಿ. ಹೌದು, ಇಲ್ಲಿ ವಿನಯ್ ಕುಲಕರ್ಣಿ ನಾನೇನು ತಪ್ಪು ಮಾಡಿಲ್ಲ ನಾನು ಸಾಚ ಎಂದು ಬಣ್ಣಿಸುತ್ತಿದ್ದಂಥ ವಿನಯ್ ಕುಲಕರ್ಣಿಗೆ 14 ವರ್ಷಗಳ ನ್ಯಾಯಾಂಗ ಬಂಧನ ವಿಧಿಸಿದ್ದಾರೆ. ಈ 14 ವರ್ಷ ನ್ಯಾಯಾಂಗ ಬಂಧನ 20 ವರ್ಷ ಬೇಕಾದರೂ ಆಗಬಹುದು, ಜೀವನ ಪರ್ಯಂತ ಆಗಬಹುದು. ಅವರ ಸನ್ನಡತೆಯಲ್ಲಿ ಅವರಿಗೆ 14 ವರ್ಷ ಅಥವಾ 20 ವರ್ಷದ ನಂತರ ಬಿಡುಗಡೆ ಮಾಡುವಂತಹ ಅಧಿಕಾರ ಗವರ್ನರಿಗಿರುತ್ತದೆ. ಆ ಸನ್ನಡತೆಯಲ್ಲಿ ಬಿಡುಗಡೆಯಾಗುತ್ತಾರೋ ಸಾಯುತ್ತಾರೋ ಯಾರಿಗೆ ಗೊತ್ತು. ಆದರೆ ಇಲ್ಲಿ ಇವರು ಕೊಟ್ಟಂಥ ನ್ಯಾಯ ಇದೆಯಲ್ಲ, ಇದು ಎಲ್ಲ ಪೊಲೀಸ್ ಅಧಿಕಾರಿಗಳಿಗೂ ಹಾಗೂ ಜನಪ್ರತಿನಿಧಿಗಳಿಗೂ ಮುಟ್ಟಿ ನೋಡಿಕೊಳ್ಳುವಂಥ ನ್ಯಾಯ ಕೊಟ್ಟಿದ್ದಾರೆ ಕಣ್ರಿ. ಇಂಥ ನ್ಯಾಯಾಧೀಶರು ನಮ್ಮಲ್ಲಿ ಇರುವಾಗ ನ್ಯಾಯಕ್ಕೇನು ಕೊರತೆ ಇಲ್ಲ. ಸತ್ಯಮೇವ ಜಯತೆ ಎಂಬುದು ಇಲ್ಲಿ ಮತ್ತೊಮ್ಮೆ ಸಾಬೀತು ಮಾಡಿ ತೋರಿಸಿದ್ದಾರೆ ನಮ್ಮ ಸಂತೋಷ್ ಗಜಾನನ ಭಟ್ ಇವರು. ಇವರ ಈ ತೀರ್ಪಿಗೆ ನಿಮ್ಮ CN23 ನ್ಯೂಸ್ ಚಾನಲ್ ಸಹ ಧನ್ಯವಾದಗಳನ್ನು ಅರ್ಪಿಸ್ತಿದೆ ಕಣ್ರಿ.